ಎಲ್ಲೊಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ ಗಣಿತ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಈ ಒಂದು ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. ಸೊ ಮಾದರಿ ಪ್ರಶ್ನೆಗಳನ್ನ ನೋಡೋಣ. ಸೊ ಇಲ್ಲಿರೋ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಯಾಕಂದರೆ ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ಸೊ ನಾಳೆ ಅದೇ ಟಾಪಿಕ್ ಮೇಲೆ ಕ್ವಶನ್ ಇರ್ತದೆ. ಜಸ್ಟು ಸಂಖ್ಯೆಗಳು ಚೇಂಜ್ ಆಗ್ಬೋದು ಅಷ್ಟೇ, ಆದರೆ ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ಸೊ ಕೊನೆವರೆಗೆ ನೋಡಿ, ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಮತ್ತು ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಮ್ಯಾಥ್ಸ್ ಆದಮೇಲೆ ಸೈನ್ಸ್, ಸೋಷಿಯಲ್ ಸೈನ್ಸು, ಸೊ ಎಲ್ಲ ಸಬ್ಜೆಕ್ಟ್ನ ಫಿಕ್ಸ್ ಕ್ವಶನು, ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬ್ ತಪ್ಪದೇ ಮಾಡ್ಕೊಳ್ಳಿ, ನಿಮಗೂ ಯೂಸ್ ಆಗ್ತದೆ. ನೀವೇನಾದ್ರು ಮಾಡಲಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೋತೀರಾ. ಸೊ ತಪ್ಪದೇ ಮಾಡ್ಕೊಳ್ಳಿ. ಅದ್ರ ಜೊತೆ ಕೂಡ ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಫಸ್ಟ್ನೇದಾಗಿ ಬಂದುಬಿಟ್ಟು ಅಬ್ಜೆಕ್ಟಿವ್ ಟೈಪ್ ನಿಮಗೆ 8 ಇರ್ತವೆ. ಸೊ ಅಬ್ಜೆಕ್ಟಿವ್ ಟೈಪು 8 ಇರ್ತವೆ ಟೋಟಲಾಗಿ. ಅಬ್ಜೆಕ್ಟಿವ್ ಅಂದರೆ ಮಲ್ಟಿಪಲ್ ಚಾಯ್ಸು, ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು ಗೊತ್ತಿ ಅನ್ಕೋತೀನಿ. ಸೊ ಇನ್ನು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ 8 ಇರ್ತವೆ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ನಾನು ಎಲ್ಲ ವಿವರಣೆ ಮಾಡ್ತಾ ಕೂರಲ್ಲ, ಜಸ್ಟ್ ನಾನು ಡೈರೆಕ್ಟಾಗಿ 2 ಮಾರ್ಕ್ಸಿಗೆ ಹೋಗ್ತೀನಿ. 2 ಮಾರ್ಕ್ಸಲ್ಲಿ ನೋಡ್ಕೊಳ್ಳಿ, ಯುಕ್ಲಿಡ್ನ ಯಾವುದಾದ್ರೂ 2 ಸ್ವಯಂ ಸಿದ್ಧಗಳನ್ನು ಬರೆಯಿರಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನು, ಇದನ್ನು ಕೂಡ ಕೇಳ್ಬೋದು. ಇನ್ನು ನೆಕ್ಸ್ಟು 7 ಸೆಂಟಿಮೀಟರ್ ರೇಖಾಖಂಡಕ್ಕೆ ಲಂಬಾರ್ಧವನ್ನು ರಚಿಸಿರಿ, ಅಥವಾ ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಸೆಕೆಂಡ್ ಕೋನ ರಚಿಸಿರಿ. ಸೊ ಇದು ಕೂಡ ಕೇಳ್ಬೋದು. ಜಸ್ಟ್ 7 ಸೆಂಟಿಮೀಟರಲ್ಲಿ 8 ಸೆಂಟಿಮೀಟರ್ ಆಗ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು 21ನೇ ಕ್ವಶನು, ಛೇದಿಸುವ ಮತ್ತು ಛೇದಿಸಿದ ಸರಳಗಳನ್ನು ಬರೆಯಿರಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ. ಸೊ ಇನ್ನು 3 ಅಂಕಗಳ 9 ಪ್ರಶ್ನೆಗಳು ಇರ್ತವೆ. ಟೋಟಲಾಗಿ 27 ಮಾರ್ಕ್ಸು. ಸೊ 25ನೇ ಕ್ವಶನು, ರೂಟ್ 3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸೊ ನಿಮಗೊಂದು ಫಿಕ್ಸ್ ಒಂದು ಕ್ವಶನ್ ಇರ್ತದೆ. ಈ ರೀತಿ ಒಂದು ರೂಟ್ 3ದಲ್ಲಿ 5 ಆಗ್ಬೋದು. ಸೊ ಈ ರೀತಿ ಒಂದು ಕ್ವಶನ್ ಇರ್ತದೆ. ಇನ್ನು 26ನೇ ಕ್ವಶನು, ಛೇದಕವನ್ನು ಆಕರ್ಣಿಸಿ ಸುಲಭ ರೂಪಕ್ಕೆ ತನ್ನಿ. ಸೊ ಈ ರೀತಿ ಕೊಡ್ತಾರೆ. ಇನ್ನು ನೆಕ್ಸ್ಟು 29ನೇ ಕ್ವಶನ್ ನೋಡಿ, ಒಂದು ತ್ರಿಭುಜ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ಸಾಧಿಸಿ. 180 ಡಿಗ್ರಿ ಎಂದು ಸಾಧಿಸಿ. ಸೊ 180 ಡಿಗ್ರಿ ಇದ್ದಲ್ಲಿ 90 ಕೊಡ್ಬೋದು. ಸೊ ಎಷ್ಟು ಬೇಕಾದರೂ ಕೊಡ್ಬೋದು. ಜಸ್ಟು ಅಂಕಿಗಳು ಚೇಂಜ್ ಆಗ್ತವೆ, ಪ್ಯಾಟರ್ನ್ ಮಾತ್ರ ಸೇಮು. ಸೊ ಇನ್ನು 4 ಮಾರ್ಕ್ಸ್ಗಳ 4 ಪ್ರಶ್ನೆ ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು. ಸೊ ಇಲ್ಲಿ ಕೂಡ ನೋಡ್ಕೊಳ್ಳಿ. 35ನೇ ಕ್ವಶನ್ ನೋಡಿ, ಒಂದು ಚತುರ್ಭುಜದ ಕೋನಗಳು 3:5:9:13 ಅನುಪಾತದಲ್ಲಿವೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಸೊ ಕ್ವಶನ್ನು ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ವಿವಿಧ ರೀತಿಯ ಕೋನಗಳನ್ನು ಚಿತ್ರಿಸಿ ಹೆಸರಿಸಿ. ಸೊ ಇನ್ನು ನೆಕ್ಸ್ಟು 5 ಮಾರ್ಕ್ಸಿಂದು ಒಂದು ಪ್ರಮೇಯನ ಕೇಳ್ತಾರೆ. 38ನೇದು, ಒಂದು ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಸೊ ಸಮನಾಗಿರುತ್ತವೆ. ಸೊ ಕೋನಗಳ ಮೇಲೆ ಒಂದು ಕ್ವಶನು 5 ಮಾರ್ಕ್ಸಿಗೆ ಫಿಕ್ಸ್ ಇರ್ತದೆ ಎಂದು ಸಾಧಿಸಿರಿ. ಸಾಧನೆಯ ಪ್ರಶ್ನೆ. ಸೊ ನಿಮಗೆ ಫಿಕ್ಸು ಅಂತೂ ಕಟ್ಟಿಟ್ಟ ಬುತ್ತಿ. ಸೊ ಅವೆಲ್ಲ ಅವನ್ನ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ಶೀಟ್ ನೋಡಿ ನಿಮಗೆಲ್ಲ ಆನ್ಸರ್ ಗೊತ್ತಾಗ್ತವೆ. ಆನ್ಸರ್ ಶೀಟ್ ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಜಾಯ್ನ್ ಆಗಿಬಿಟ್ಟು ಡೌನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಇದೆ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೊ ಮಚ್.